ಈಗ ಯತ್ನಾಳ್ ಅವರ ಜೊತೆ ಗುಡ್ಸ್ಕೊಂಡಂತ ನಿಮ್ಮ ಕಾರ್ಪೊರೇಟರ್ಗಳು ಮತ್ತು ಕೆಲವು ಮುಖಂಡರುಗಳಿದ್ದಾರೆ, ಅವರ ಮೇಲೆ ಏನಾದ್ರು ದೂರು ಬಂದಿದೆ, ಏನಾದ್ರು ಕ್ರಮ ತಗೊಳ್ತಾ ಇದ್ದೀರಾ ಹೆಂಗೆ? ಈಗ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿನ ಮೇಲೆ ಬಂದಿದ್ದಾರೆ. ಇವತ್ತು ಆ ಚುನಾವಣೆಯಲ್ಲಿ ಬಸನಗೌಡ ಯತ್ನಾಳರ ಒಂದು ಸಹಾಯವನ್ನು ತೊಗೊಂಡಾರ ಅವತ್ತು. ಆದ್ರೆ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಪಕ್ಷದ ಜೊತೆನೇ ಅದಾರ. ಇನ್ನು ಅವ್ರು ಶಾಸಕರಿರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪರ್ಕ ಇಟ್ಕೊಂಡಿರ್ಬೋದು. ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಗದ. ಬಿಜೆಪಿಗೆ ಬರ್ಮಾಡ್ಕೋತಾರೆ ಅನ್ನೋ ಮಾತ್ರ ಕೇಳಿ ಬರ್ತಾ ಇದೆ ಸರ್. ಮಕ್ಕಳು ನಾನು ಬಿಜಾಪುರದವನಾಗಿ ಬರ್ತಿದ್ರಂದ್ರೆ ನಾವು ಅವ್ರಿಗೆ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ. ಆದ್ರೆ ಘಟನೆಗಳು ಭಾಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ. ಉಚ್ಚಾಟನೆ ಮಾಡುವ ಕೂಡ ಭಾಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದ್ದಾರೆ. ತೆಗೆದುಕೊಳ್ಬೋದು, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡ್ ಆಗ್ತಕ್ಕಂಥ ಕೆಲಸ ಅಲ್ಲ. ಅದಕ್ಕೆ ಸಮಯ ತಗೊಂಡು ಆಗ್ತೈತೋ ಇಲ್ಲೋ ಅನ್ನೋದು ನನಗೂ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಜಿಲ್ಲಾ ಅಧ್ಯಕ್ಷ, ಅದು ಹೈಕಮಾಂಡ್ ಇರೋದ್ರಿಂದ ಅದು ನನಗೆ ಹೆಚ್ಚು ವಿಷಯ ನನಗೆ ಗೊತ್ತಿದೆ ಇಷ್ಟ. ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಿರ್ಣಯಕ್ಕೆ ನಾವು ತಲೆ ಬಾಗಲೇಬೇಕು. ಆದರೆ ಅಷ್ಟು ಸರಳ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥದ್ದು ಕೂಡ ನನಗೆ ಅನ್ನಿಸ್ತಾ ಇದೆ. ಈಗ ನಿಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತರು ಮತ್ತು ಮುಖಂಡರೇ ಸಾಮಾಜಿಕ ಜಾಲತಾಣಗಳಲ್ಲಿ ಪಕ್ಷದ ಬಗ್ಗೆ ಬೇಸರ ವ್ಯಕ್ತಪಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ಪಕ್ಷದ ನಾಯಕರು ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅದನ್ನು ಬಹಿರಂಗವಾಗಿ ಒಂದು ಇದು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನಮ್ಮಲ್ಲಿ ಅಂಥ ಸಮಸ್ಯೆ ಸದ್ಯಕ್ಕೆ ನನಗೇನು ಕಾಣ್ತಾ ಇಲ್ಲ. ಅವು ಎಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳದ, ನಮ್ಮಲ್ಲಿ ಯಾವ ರೀತಿ ಮೇಜರ್ ಸಮಸ್ಯೆ ಇಲ್ಲ ಸರ್. ನಾನು ಅನಿಸ್ಬಿಟ್ಟಿದೆ ಬಹಿರಂಗವಾಗಿ ಸಮಾಜದಲ್ಲಿ ಬರೀತಾ ಇದ್ದಾರೆ ಸರ್. ಅವರು ಗುಂಪುಗಾರಿಕೆ ನಮ್ಮ ನಾಯಕರು ಇದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಅವರೇ ನಿಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರೇ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಹಂಗೆ ನನ್ನ ಅನಿಸ್ಮಟ್ಟಿಗೆ ಅಂಥ ಸಮಸ್ಯೆಗಳು ನನ್ನ ಮುಂದೆ ಬಂದಿಲ್ಲ ಅಂತಕ್ಕಂಥದ್ದು. ಅದು ಏನಾರ ಬಂದರೆ ನಾವು ಅವ್ರ ಸಮಸ್ಯೆಗಳು ಚರ್ಚೆ ಮಾಡ್ತೀವಿ.